ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ನೆರೆಯ ಬಾಂಗ್ಲಾದೇಶದಲ್ಲಿ ಅರಾಜಕತೆಯ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರಿ ಕೋಟಾ ವಿಚಾರವಾಗಿ ಕಳೆದ 1 ತಿಂಗಳಿಂದಲೂ ನಡೆಯುತ್ತಿರುವ ಪ್ರತಿಭಟನೆಗಳು ಕೊನೆಗೂ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಪತನಗೊಳಿಸುವಲ್ಲಿ ಯಶಸ್ವಿಯಾಗಿವೆ. 2022ರಲ್ಲಿ ಶ್ರೀಲಂಕಾದಲ್ಲಿ ಇದೇ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ಆರ್ಥಿಕ ಮುಗ್ಗಟ್ಟು, ಬಡತನ ಹಾಗೂ ಹಸಿವಿನಿಂದ ರೊಚ್ಚಿಗೆದ್ದಿದ್ದ ಜನ ದೇಶದ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ಅವರ ಮನೆಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ್ರು. ಜನರ ಆಕ್ರೋಶಕ್ಕೆ ಎದುರಿ ಅಧ್ಯಕ್ಷರು ದೇಶ ಬಿಟ್ಟು ಪರಾರಿಯಾಗಿದ್ರು. ಕೆಲ ವಾರಗಳ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಧಿಕಾರದಿಂದ ನಿರ್ಗಮಿಸಿದ್ರು. ಈಗ ಬಾಂಗ್ಲಾದೇಶದಲ್ಲೂ ಅದೇ ರೀತಿಯ ಘಟನೆಗಳು ನಡೆದಿವೆ. ಚುನಾಯಿತ ಸರ್ಕಾರವೊಂದು ಜನಾಕ್ರೋಶಕ್ಕೆ ಹೆದರಿ ಪತನವಾಗಿದೆ. ಕಳೆದ ಜನವರಿಯಲ್ಲಿ ನಡೆದಿದ್ದ ಸಾರ್ವತ್ರಿಕ ಚುನಾವಣೆಯಲ್ಲಿ 300 ಕ್ಷೇತ್ರಗಳ ಪೈಕಿ ಶೇಖ್ ಹಸೀನಾ ಅವರ ಪಕ್ಷ 222ರಲ್ಲಿ ಗೆಲುವು ಸಾಧಿಸಿತ್ತು. ಪ್ರಮುಖ ವಿರೋಧ ಪಕ್ಷಗಳು 11ರಲ್ಲಿ, ಪಕ್ಷೇತರರು 62 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿದ್ರು. ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಶೇಖ್ ಹಸೀನಾ ಅವರು ಸರ್ಕಾರಿ ಕೋಟಾದ ವಿವಾದಕ್ಕೆ ಹೆದರಿ ರಾಜೀನಾಮೆ ನೀಡಬೇಕಾಗಿದೆ. 1971ರಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದ ನಡುವಿನ ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ 30% ಮೀಸಲಾತಿ ನೀಡುವ ಪ್ರಸ್ತಾವನೆ ಮೊದಲಿನಿಂದಲೂ ಇದೆ. 5-6 ದಶಕಗಳ ವಿವಾದ ಈಗ ಶೇಖ್ ಹಸೀನಾ ಅವರ ಸರ್ಕಾರಕ್ಕೆ ಎಳ್ಳು ನೀರು ಬಿಟ್ಟಿದೆ. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಕುರಿತಂತೆ ಬಹಳಷ್ಟು ಆಕ್ಷೇಪಗಳು, ಟೀಕೆಗಳು ಕಂಡುಬರುತ್ತವೆ. ಇದರಿಂದಾಗಿ 2018ರಲ್ಲಿ ಸರ್ಕಾರಿ ಕೋಟಾವನ್ನು ರದ್ದುಗೊಳಿಸಿತ್ತು. ಅನಂತರ ಮೀಸಲಾತಿಯ ಪರವಾಗಿರುವವರು ಇಂದಿನ ವ್ಯವಸ್ಥೆಯನ್ನು ಮರು ಜಾರಿಗೆ ತರಬೇಕು ಎಂದು ಒತ್ತಡ ಹೇರಿದ್ರು. ಶೇಖ್ ಹಸೀನಾ ಕೂಡ ಇದರ ಪರವಾಗಿ ಅಲ್ಲಲ್ಲಿ ಹೇಳಿಕೆಗಳನ್ನು ನೀಡಿದ್ರು. ಇದು ದೇಶದಲ್ಲಿ ಕ್ಷೋಭೆಯ ವಾತಾವರಣವನ್ನು ನಿರ್ಮಿಸಿತ್ತು. ಕಳೆದ ಜುಲೈ 19ರಿಂದಲೂ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ 1700ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಜುಲೈ ಅಂತ್ಯಕ್ಕೆ ಮತ್ತೆ ಪ್ರತಿಭಟನೆಗಳು ಭುಗಿಲೆದ್ದಿದ್ದು ಸುಮಾರು 300 ಜನರ ಹತ್ಯೆಯಾಗಿದೆ. ಪ್ರತಿಭಟನಾಕಾರರು ದೇಶದ ಬಂದಿಖಾನೆಯೊಂದನ್ನು ಛಿದ್ರಗೊಳಿಸಿ ಅಲ್ಲಿನ ಕೈದಿಗಳನ್ನು ಬಿಡುಗಡೆ ಮಾಡಿಸಿದ್ದಾರೆ. ಹಿಂಸಾಚಾರಗಳು ಮುಗಿಲುಮುಟ್ಟಿದ್ದು ಅಲ್ಲಲ್ಲಿ ಗಲಭೆಯ ವಾತಾವರಣಗಳು ತೀವ್ರಗೊಂಡಿದ್ವು. ಪರಿಸ್ಥಿತಿಯನ್ನು ನಿಭಾಯಿಸಲು ಪೊಲೀಸರು ಹಾಗೂ ಸೇನೆಯ ಸಿಬ್ಬಂದಿಗಳು ಗೋಲಿಬಾರ್ ನಡೆಸಿದ್ರು. ಆಕ್ರೋಶಗೊಂಡ ಜನ ಢಾಕಾದಲ್ಲಿರುವ ಪ್ರಧಾನಿಯವರ ನಿವಾಸ ಗಣಭವನ್ಗೆ ನುಗ್ಗಿದ್ರು. ಅಲ್ಲಿನ ವಸ್ತುಗಳನ್ನು ಚಲಾಪಿಲಿ ಮಾಡಿದ್ರು. ಪ್ರತಿಭಟನಾಕಾರರನ್ನು ನಿಭಾಯಿಸಲು ಮತ್ತೆ ಅಶ್ರುವಾಯುಗಳನ್ನು ಸಿಡಿಸಬೇಕಾಯಿತು. ಜನರ ಆಕ್ರೋಶ ತೀವ್ರಗೊಳ್ಳುತ್ತಿದ್ದಂತೆ ಶೇಖ್ ಹಸೀನಾ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಶೇಖ್ ಹಸೀನಾ ಭಾರತದ ಪ್ರಯಾಣಿಸಿದ್ರು ಎಂದು ಮೂಲಗಳು ತಿಳಿಸಿವೆ. ಸೇನೆಯ ಮುಖ್ಯಸ್ಥ ಉಲ್ ಜಮಾನ್ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು, ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ರಾಜಕೀಯ ನಾಯಕರೊಂದಿಗೆ ಚರ್ಚೆ ಮಾಡಿ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ಸೇನೆ ವಹಿಸಿಕೊಳ್ಳಲಿದೆ ಎಂದು ಘೋಷಿಸಿದ್ದಾರೆ. ದೇಶದ ಜನರು ಶಾಂತಿ ಮರುಸ್ಥಾಪಿಸಲು ಸಹಕರಿಸಬೇಕು. ಪೊಲೀಸರು ಮತ್ತು ಸೇನೆಯ ಸಿಬ್ಬಂದಿಗಳು ಗುಂಡು ಹಾರಿಸಬಾರದು ಎಂದು ಆದೇಶಿಸಿದ್ದಾರೆ. ನೆರೆಯ ಪಾಕಿಸ್ತಾನದಲ್ಲಿ ಗಲಭೆಗಳಾಗುವುದು, ಅರಾಜಕತೆ ಸೃಷ್ಟಿಯಾಗುವುದು ಸಾಮಾನ್ಯ. ವಿಭಜನೆಯ ಬಳಿಕ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸುತ್ತಿದ್ದ ಬಾಂಗ್ಲಾದೇಶದಲ್ಲೂ ಈಗ ಗಲಭೆ ಸೃಷ್ಟಿಯಾಗಿ ಚುನಾಯಿತ ಸರ್ಕಾರವೊಂದು ಪತನಗೊಂಡಿರುವುದು ವಿಪರ್ಯಾಸವೇ ಸರಿ.